ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತ ಸರಣಿ 180ರಲ್ಲಿ ಇಂದು ನಾವು ಇನ್ನೊಂದು ಉಪನಿಷತ್ತು ಬಗ್ಗೆ ಅರಿಯೋಣ. ಇದು ಕೇವಲ 12 ಶ್ಲೋಕಗಳಿಂದ ಕೂಡಿದ ಚಿಕ್ಕ ಉಪನಿಷತ್ತು. ಆದರೆ ಅತ್ಯಂತ ಮಹತ್ವವಾಗಿರುವ ಇದೇ ಮಾಂಡೂಕ್ಯೋಪನಿಷತ್. ಈ ಮಾಂಡೂಕ್ಯದಲ್ಲಿ ಬರುವ ಪಾತ್ರಗಳು ಹೇಗೆ ಸಮಕಾಲೀನ ಜೀವನ ಸೂತ್ರದ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ಬಗ್ಗೆ ದೃಷ್ಟಿ ಹಾಯಿಸೋಣ. ಅಂದ ಹಾಗೆ ಅತೀ ಸಣ್ಣ ಉಪನಿಷತ್ ಆದ ಇದಕ್ಕೆ ಈ ವಿಚಿತ್ರವಾಗಿ ತೋರುವ ಹೆಸರೇಕೆ ಬಂತು? ಕುತೂಹಲ ಮೂಡುವ ಸಹಜ. ಮಂಡೂಕವೆಂದರೆ ಸಂಸ್ಕೃತದಲ್ಲಿ ಕಪ್ಪೆ. ಮರಿಕಪ್ಪೆ ಬೆಳೆಯುತ್ತಾ ಬೆಳೆಯುತ್ತಾ ವಯಸ್ಕ ಕಪ್ಪೆಯಾಗಿ ಬದಲಾಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನ ಪ್ರಾಪ್ತಿ ಕೂಡ ಹೀಗೇ ಆಗುತ್ತದೆ. ಆದ್ದರಿಂದ ಇದಕ್ಕೆ ಈ ಹೆಸರು ಬಂತೆಂದು ಒಂದು ವಾದ. ಇನ್ನೊಂದು ಉಲ್ಲೇಖದ ಪ್ರಕಾರ ಮಾಂಡೂಕನೆಂಬ ಋಷಿಯು ಇದನ್ನು ರಚಿಸಿರುವುದರಿಂದ ಈ ಹೆಸರು ಪ್ರಾಪ್ತವಾಯಿತು ಎಂಬುದು. ಅದೇನಿದ್ದರೂ ಕೂಪ ಮಂಡೂಕಗಳಂತೆ ಸಂಸಾರದ ಭೌತಿಕ ಜೀವನದ 7 ಬೀಳುಗಳಲ್ಲಿ ಹೊರಳಾಡುತ್ತಾ ಅರಿಯಲೇಬೇಕಾದ ಆತ್ಮ ಸಾಕ್ಷಾತ್ಕಾರದತ್ತ, ಭಗವಂತನತ್ತ ಮುಖ ಮಾಡಲು ಪ್ರೇರಣೆ ನೀಡಲು ಎಂಬಂತೆ ಮಾಂಡೂಕ್ಯೋಪನಿಷತ್ ನಮ್ಮ ಮುಂದಿದೆ. ಮಾಂಡೂಕ್ಯವು ಕಿರಿದಾದುದೇ ಆಗಿರಬಹುದು, ಆದರೆ ಅದರಲ್ಲಿ ಉಪನಿಷತ್ತಿನ ಸಕಲ ಜ್ಞಾನವೂ ಅಡಗಿದೆ ಎಂದು ಜಗದ್ಗುರು ಶಂಕರಾಚಾರ್ಯರು ಒಮ್ಮೆ ಹೇಳಿದ್ದುಂಟು. ಹೆಚ್ಚೇಕೆ ದೇವದೇವೋತ್ತಮನಾದ ಶ್ರೀರಾಮನೇ ವಾಯುನಂದನ ಹನುಮನಲ್ಲೊಮ್ಮೆ ನೀನು ಜ್ಞಾನಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದರೆ ಮಾಂಡೂಕ್ಯ ಉಪನಿಷತ್ತನ್ನು ಅಧ್ಯಯನ ಮಾಡು ಅಂದಿದ್ದನಂತೆ. ಸೃಷ್ಟಿಯ ಮೂಲ ಬೀಜಾಕ್ಷರ ಪ್ರಣವ ಮಂತ್ರ ಓಂಕಾರದ ಬಗ್ಗೆ ಮಾಂಡೂಕ್ಯವು ವಿವರಿಸುತ್ತದೆ. ಅಷ್ಟು ಮಾತ್ರವಲ್ಲ, ಮನುಷ್ಯನನ್ನು ಅಂದು ಇಂದು ಮುಂದು ಕಾಡುವ ಮೂಲಭೂತ ಪ್ರಶ್ನೆಗಳಲ್ಲೊಂದಾದ ನಾನು ಯಾರು, ಹೂ ಆಮ್ ಐ ಎಂಬುದಕ್ಕೆ ಸೂಕ್ತ ಸಮಾಧಾನ ನೀಡುವ ಮೂಲಕ ಮಾಂಡೂಕ್ಯ ಆಧ್ಯಾತ್ಮಿಕ ಸಾರಸ್ವತ ಲೋಕದಲ್ಲಿ ಅದ್ವಿತೀಯ ಸ್ಥಾನ ಗಳಿಸಿದೆ. ಸರಿದೇ ಶ್ರೋತೃಗಳೇ, ಈಗ ಒಂದು ವಿಶಿಷ್ಟವೂ ರೋಚಕವಾದ ಕಥೆಯನ್ನು ಆಲಿಸೋಣ. ಅದೇ ಜನಕ ಮಹಾರಾಜನ ಕಥೆ. ಸೀತಾಮಾತೆಯ ಸಾಕು ತಂದೆಯಾದ ಜನಕನು ಮಿಥಿಲೆಯನ್ನಾಳುತ್ತಿದ್ದ ಎಂಬುದು ರಾಮಾಯಣ ತಿಳಿದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮಿಥಿಲೆ ಅಥವಾ ವಿದೇಹ ಸಾಮ್ರಾಜ್ಯ ಈಗಿನ ಬಿಹಾರ ಹಾಗೂ ನೇಪಾಳದಲ್ಲಿ ಹರಡಿಕೊಂಡಿದೆ. ಈ ಜನಕ ಮಹಾರಾಜನು ಮಹಾ ತತ್ವಶಾಸ್ತ್ರಜ್ಞನೂ ಆಗಿದ್ದ. ಮಹಾನ್ ಆಧ್ಯಾತ್ಮಿಕವಾದಿಯಾಗಿದ್ದ ಜನಕನನ್ನು ಉಪನಿಷತ್ತುಗಳು ಸಂತ ದೊರೆ ಎಂದೇ ಬಣ್ಣಿಸಿವೆ. ಋಷಿಗಳು ಮಹರ್ಷಿಗಳು ಪಂಡಿತರ ನೆಲವೀಡಾಗಿದ್ದ ಅವನ ಆಸ್ಥಾನದಲ್ಲಿ ವೇದಾಂತಿಕ ಸಭೆ ಕಮ್ಮಟಗಳು ತಿಂಗಳುಗಳವರೆವಿಗೆ ನಿರಂತರ ಸಾಗುತ್ತಿತ್ತವಂತೆ. ಇಂಥ ಜನಕನಿಗೊಮ್ಮೆ ಅರಮನೆಯ ಶಯ್ಯಾಗಾರದಲ್ಲಿ ಗಾಢ ನಿದ್ರೆಯಲ್ಲಿ ದಿಢೀರನೆ ಎಚ್ಚರವಾಯಿತು. ಶಯನ ಮಂದಿರದ ಹೊರಗೆ ಏನೋ ಗಲಾಟೆ ಕೇಳಿಸುತ್ತಿತ್ತು. ಆ ಅಪರಾತ್ರಿಯಲ್ಲಿ ತಕ್ಷಣವೇ ಗಡಬಡಿಸಿ ಎದ್ದು ಕುಳಿತ ರಾಜನಿಗೆ ಸೇನಾಧಿಪತಿ ಧಾವಿಸಿ ಬಂದುದು ಕಂಡಿತು. ಪ್ರಭೋ, ಎಲ್ಲವನ್ನೂ ಕಳೆದುಕೊಂಡೆವು ಎಂದು ಕೂಗಿಕೊಂಡನು ಸೇನಾಧಿಪತಿ. ರಾಜನ್, ಶತ್ರುಗಳು ಅರಮನೆಯ ಮಹಾದ್ವಾರವನ್ನು ಸುತ್ತುವರಿದಿದ್ದಾರೆ. ನಗರವನ್ನೆಲ್ಲ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಅರಮನೆಯೊಳಗೂ ನುಗ್ಗಿ ಬರುತ್ತಿದ್ದಾರೆ. ಇನ್ನು ತಡ ಮಾಡಿದರೆ ಅಪಾಯ. ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ಅವಸರಿಸಿದನು ಸೇನಾಪತಿ ಉದ್ವೇಗದಿಂದ. ದಿಗ್ಗನೆ ಹಾಸಿಗೆ ಎಂದೆದ್ದ ಜನಕ ಅಷ್ಟೇ ವೇಗದಿಂದ ಸನಿಹದಲ್ಲಿದ್ದ ಖಡ್ಗವನ್ನು ಸಿಡಿದುಕೊಂಡನು. ಸೇನಾಧಿಪತಿ ಹಾಗೂ ಕೆಲವು ನಂಬಿಗಸ್ತ ಶೂರ ಸೈನಿಕರ ಜೊತೆಯಲ್ಲಿ ಗುಪ್ತ ದ್ವಾರದ ಮೂಲಕ ಅರಮನೆ ಬಿಟ್ಟು ನೇರ ಅರಣ್ಯ ಸೇರಿದನು ಮಹಾರಾಜ. ಆ ದಟ್ಟಡವಿಯಲ್ಲಿ ಎಲ್ಲೆಲ್ಲೂ ಅಂಧಕಾರ ತುಂಬಿತ್ತು. ಸೇನಾಪತಿ ಹಾಗೂ ಸೈನಿಕರು ಎತ್ತ ಹೋದರೋ ತಿಳಿಯದೆ ರಾಜನು ಏಕಾಂಗಿಯಾದ. 3 ಹಗಲು 3 ರಾತ್ರಿ ಒಂಟಿಯಾಗಿ ಅಲೆದನು ದೊರೆ. 3 ದಿನ ತಿನ್ನಲು ಏನೂ ದೊರೆಯದೆ 4ನೇ ದಿನ
ಗಡ್ಡೆಗೆಣಸು ಕಂಡು ಬಂದು ಬರಿಗೈಯಿಂದಲೇ ಮಣ್ಣು ಅಗೆದು ಅವನ್ನು ತಿನ್ನಲು ಮಾಡಿದನು. ಅಷ್ಟೇ, 2 ಕಾಡು ಹಂದಿಗಳು ನುಗ್ಗಿ ಬಂದು ಜನಕನ ಕೈಯಿಂದ ಗಡ್ಡೆಗೆಣಸು ಕಿತ್ತು ತಿಂದು ಬಿಟ್ಟವು. ತೀವ್ರ ಹತಾಶೆಗೊಂಡ ರಾಜನು ಕೂಗಿಕೊಳ್ಳಬೇಕೆಂದನು. ಆದರೆ ನೈತಿಕ ಸ್ಥೈರ್ಯ ಹುಡುಗಿ ಧೃತಿಗೆಡಬಾರದೆಂದು ಕೊಂಡನು. ಆದರೆ ಅಷ್ಟರಲ್ಲೇ ಹರ್ಷೋದ್ಗಾರದೊಂದಿಗೆ, ಓಹ್, ನಮಗೆ ಒಬ್ಬ ಸಿಕ್ಕಿಯೇ ಬಿಟ್ಟ ಎಂಬ ಮಾತು ಕೇಳಿಸಿತು. ತಕ್ಷಣ ಹೊರಗೆ ಕೈ ಹಾಕಿ ಕತ್ತಿ ಸೆಳೆಯಬೇಕೆಂದುಕೊಂಡಾಗ ಹೊರೆ ಖಾಲಿ. ಕತ್ತಿಯೆಲ್ಲೋ ಕಾಡಿನಲ್ಲಿ ಕಳೆದು ಹೋಗಿತ್ತು. ಈಗ ಒಂದೇ ದಾರಿ ಜೀವ ಉಳಿಸಿಕೊಳ್ಳಲು, ಅದೇ ಪಲಾಯನ. ಏದುಸಿರು ಬಿಡುತ್ತಾ ಓಡುತ್ತಿದ್ದಾಗಲೂ ಶತ್ರುಗಳು ಹಿಂಬಾಲಿಸುತ್ತಾ ಕಣ್ಣಳತೆಯ ದೂರದಲ್ಲಿದ್ದರು. ಆದರೆ ಶಸ್ತ್ರಸಜ್ಜಿತರಾದ ಅಶ್ವಾರೋಹಿ ಶತ್ರುಗಳು ಕ್ರಮೇಣ ಹತ್ತಿರವಾಗತೊಡಗಿದರು. ಆ ಕ್ಷಣವೇ ಅದು ಘಟಿಸಿ ಹೋಯಿತು. ಹೌದು, ಗುರಿ ನೋಡಿದ ಶತ್ರು ಒಬ್ಬ ಅರಸನಿಗೆ ನೇರವಾಗಿ ಬಾಣ ಬಿಟ್ಟನು. ಮಿಥಿಲಾಧಿಪತಿ ಜನಕನು ದೊಡ್ಡದಾಗಿ ಆಕ್ರಂದನ ಮಾಡಿದನು. ಅಷ್ಟೇ, ದಿಗ್ಗನೆ ಹಂಸತೂಲಿಕಾ ತಲ್ಪದಿಂದ ಮೇಲೆದ್ದಾಗ ಸುತ್ತಲೂ ಪಟ್ಟದ ರಾಣಿಯ ಸಹಿತ ಇತರ ಪರಿಚಾರಿಕೆಯರು ಅತ್ಯಂತ ಗಾಬರಿಯಿಂದ ನೆರೆದಿದ್ದರು. ಏನಾಯಿತು ಕಾಂತ, ಯಾಕೆ ಹೀಗೆ ಕಿರಿಚಿಕೊಂಡಿರಿ? ಬೆವರೆಯಿಂದ ತೋಯ್ದು ಹೋಗಿರುವಿರಲ್ಲ. ಹೃದಯ ಬಡಿತ ನಮಗೆ ಕೇಳಿಸುತ್ತಿದೆಯಲ್ಲ. ರಾತ್ರಿಯ ನೀರವದಲ್ಲಿ ಕಣ್ಣುಗಳು ಅಗಲವಾಗಿ ಭಯ ಮೂಡಿಸುವಂತಿದೆಯಲ್ಲ. ದುಸ್ವಪ್ನ ಕಂಡಿರೇ ಹೇಗೆ ಪ್ರಭೋ ಎಂದು ಕೇಳಿದಳು ಮಹಾರಾಣಿ ಕಕ್ಕುಲತೆಯಿಂದ. ಹೌದು ಶ್ರೋತೃಗಳೇ, ವಿದೇಹದ ದೊರೆ ಜನಕನು ಒಂದು ಘೋರ ಕನಸನ್ನು ನಿದ್ದೆಯಲ್ಲಿ ಕಂಡಿದ್ದನು. ಹೊರತು ಯಾವುದೂ ವಾಸ್ತವದಲ್ಲಿ ಘಟಿಸಿರಲಿಲ್ಲ. ನಿದ್ರೆಯಿಂದ ಎಚ್ಚರಗೊಂಡಂತೆ ಆ ಕನಸು ಆರಂಭಗೊಂಡಿತ್ತು ಅಷ್ಟೇ. ಕೆಟ್ಟ ಕನಸಿನಿಂದ ಹೊರಬಂದರೂ ಜನಕನ ಮನಸ್ಸು ಮಾತ್ರ ಆಂದೋಲನಗೊಂಡಿತ್ತು. ಆ ದುಸ್ವಪ್ನವನ್ನು ಮರೆಯುವುದಷ್ಟು ಸುಲಭವಲ್ಲ ರಾಣಿ. ಯಾವುದು ನಿಜ ಎಂಬ ಪ್ರಶ್ನೆ ನನ್ನನ್ನೀಗ ಕಾಡುತ್ತಿದೆ. ನೀನು ಸೇರಿದಂತೆ ಸಕಲ ಪರಿವಾರವಿರುವ ಈ ಪ್ರಪಂಚ ನಿಜವೇ, ಅಥವಾ ಶತ್ರು ಸೈನಿಕನ ಬಾಣದಿಂದ ಸಾಯುವುದರಲ್ಲಿದ್ದ ಆ ಪ್ರಪಂಚ ನಿಜವೇ ಎಂಬುದೇ ನನ್ನ ಗೊಂದಲ ಈಗ ಎಂದನು. ಮಹಾರಾಣಿ ಇಡೀ ವಿಚಾರದ ಬಗ್ಗೆ ಪರಿಯಿಂದ ಇದೇ ವಾಸ್ತವ, ಅದು ಬರೀ ಕನಸು ಎಂದು ನುಡಿದರೂ ದೊರೆಗೆ ಮಾತ್ರ ತೃಪ್ತಿಯಾಗಲಿಲ್ಲ. ನಂತರ ಸೇನಾಧಿಪತಿ, ಮಂತ್ರಿ, ಕೊನೆಗೆ ರಾಜವೈದ್ಯರು ಯಾರು ಬಂದರು ಇದು ನಿಜವೇ ಅದು ನಿಜವೇ, ಇದು ನಿಜವೇ ಅದು ನಿಜವೇ ಎಂದೇ ಕೇಳುತ್ತಿದ್ದನು ಹೊರತು ಕನಸಿನ ಗುಂಗಿನಿಂದ ಹೊರಬರಲಿಲ್ಲ ಜನಕ. ಪ್ರಿಯ ಶ್ರೋತೃಗಳೇ, ಆ ಸಮಯದಲ್ಲೇ ಅಷ್ಟಾವಕ್ರನೆಂಬ ಮಹಾನ್ ಋಷಿ, ಅದ್ಭುತ ಮೇಧಾವಿ ಮಿಥಿಲೆಯ ರಾಜಬೀದಿಯಲ್ಲಿ ನಡೆದು ಹೋಗುತ್ತಿದ್ದ. ರಾಜಪರಿವಾರದವರು ಅವನಲ್ಲೂ ರಾಜನ ಕನಸಿನ ನಂತರದ ಪರಿಸ್ಥಿತಿಯನ್ನು ಅರುಹಿ ಅರಮನೆಗೆ ಬರಲು ಬೇಡಿಕೊಂಡರು. ಮುಂದೇನಾಯಿತು? ಅಷ್ಟಾವಕ್ರನು ಬರಲು ಒಪ್ಪಿದನೇ? ಅಷ್ಟಾವಕ್ರನೆಂಬ ವಿಲಕ್ಷಣ ಹೆಸರೇಕೆ ಅವನಿಗೆ? ಅಷ್ಟಾವಕ್ರನು ರಾಜನು ಕನಸಿನ ಪ್ರಭಾವದಿಂದ ಹೊರಬರುವಂತೆ ಮಾಡಿದನೇ? ಅಷ್ಟಕ್ಕೂ ಈ ಮಾಂಡೂಕ್ಯೋಪನಿಷತ್ತಿಗೂ ಈ ಜನಕ ಮಹಾರಾಜನ ಕಥೆಗೂ ಸಂಬಂಧವಾದರೂ ಏನು? ಈ ಎಲ್ಲ ವಿಚಾರಗಳು ಪುರಾಣಾಮೃತದ ಮುಂದಿನ ಹಂಚಿಕೆಯಲ್ಲಿ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.